ಒಂದ್ ಕಡೆ ಡಿ.ಕೆ. ಸುರೇಶ್ ಸಹೋದರಿ ಅಂತ ಹೇಳ್ಕೊಂಡು ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆಯನ್ನ ಮಾಡಿದ್ರೆ, ಮತ್ತೊಂದ್ ಕಡೆ ಪ್ರಕಾಶ್ ವರ್ತೂರ್ ಹೆಸರನ್ನ ಹೇಳ್ಕೊಂಡು ಆಪ್ತೆ ಅಂತ ಹೇಳ್ಕೊಂಡು ಶ್ವೇತಾ ಗೌಡ ವಂಚನೆಯನ್ನ ಮಾಡಿದ್ದು, ಆಕೆಯ ವಿರುದ್ಧ ಕೂಡ ಬಗೆದಷ್ಟು ಬಯಲಾಗ್ತಾ ಇದೆ ರಹಸ್ಯಗಳು. ಇನ್ನು ಕಮರ್ಷಿಯಲ್ ಸ್ಟ್ರೀಟ್ ಠಾಣೆಯಲ್ಲಿ ಮತ್ತೊಂದು ಪ್ರಕರಣ ಆಕೆಯ ವಿರುದ್ಧ ದಾಖಲಾಗಿದ್ದು, ಶಿವಮೊಗ್ಗ ಜಿಲ್ಲೆ ಸಾಗರದ ಮತ್ತೋರ್ವ ಜ್ಯುವೆಲರಿ ಮಾಲೀಕನಿಗೆ ಶ್ವೇತಾ ಗೌಡ ಟೋಪಿ ಹಾಕಿದ್ದಾಳೆ ಅಂತ ಕೇಸ್ ದಾಖಲಾಗಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಶಿವಮೊಗ್ಗದಲ್ಲೂ ವಂಚಕಿ ಶ್ವೇತಾ ಗೌಡ ಮೋಸದ ಜಾಲ. ಸಾಗರದ ಚಿನ್ನದ ವ್ಯಾಪಾರಿಗೆ ಪಂಗನಾಮ ಇಟ್ಟಿದ್ಲ ಕಿಲ್ಲೇಡಿ. ಹೌದು, ಶಿವಮೊಗ್ಗ ಜಿಲ್ಲೆ ಸಾಗರ ಪಟ್ಟಣದ ಸುಭಾಷ್ ನಗರದ ಪ್ರಗತಿ ಜ್ಯುವೆಲರಿ ಮಾಲೀಕ ಬಾಲರಾಜ್ ಸೇಠ್ ಅನ್ನೋರಿಗೆ ವಂಚಕಿ ಶ್ವೇತಾ ಗೌಡ ಸುಮಾರು 20 ಲಕ್ಷಕ್ಕೂ ಅಧಿಕ ಹಣವನ್ನ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಕೆಲವು ತಿಂಗಳ ಹಿಂದೆ ಸಾಗರದ ಜ್ಯುವೆಲರಿ ಅಂಗಡಿ ಮಾಲೀಕ ಬಾಲರಾಜ್ ಅವರನ್ನ ಸಂಜಯ್ ಬಾಫ್ನಾರಿಂದ ಶ್ವೇತಾ ಗೌಡ ಪರಿಚಯ ಮಾಡಿಕೊಂಡಿದ್ಲು. ಸಂಜಯ್ ಬಾಫ್ನಾ ಜೊತೆ ನಾನು ಕೋಟಿ ಕೋಟಿ ರೂಪಾಯಿಯ ವ್ಯವಹಾರ ಮಾಡ್ತೀನಿ, ಅವರ ಬಳಿ ಆಂಟಿಕ್ ಜ್ಯುವೆಲರಿಗಳನ್ನ ಖರೀದಿ ಮಾಡುತ್ತೇನೆ, ಅಷ್ಟೇ ಯಾಕೆ ಅವರ ಬಳಿ ನಾನು ವಜ್ರದ ವ್ಯಾಪಾರ ಕೂಡ ಮಾಡುತ್ತೇನೆ, ನೀವು ನನಗೆ 285 ಗ್ರಾಂ ತೂಕದ ಆಂಟಿಕ್ ಚಿನ್ನ ಮಾಡಿಕೊಡಿ ಎಂದು ಬಾಲರಾಜ್ ಶೇಟ್ಗೆ ಶ್ವೇತಾ ಗೌಡ ಕೇಳಿದ್ದಳಂತೆ. ಸುಮಾರು ಒಂದು 6 ತಿಂಗಳ ಹಿಂದೆ ಬೆಂಗಳೂರಿನ ನವರತ್ನ ಜ್ಯುವೆಲರಿಯ ಸಂಜಯ್ ಬಪ್ನಾ ಅವರಿಂದ ಶ್ವೇತಾ ಗೌಡರು ಪರಿಚಯ ಆಗಿರ್ತಾರೆ. ಅದಾದ ನಂತರ ಒಂದು 15 ದಿವಸದ ನಂತರ ಅವಳು ನನಗೆ ಕಾಫಿ ಡೇನಲ್ಲಿ ಭೇಟಿಯಾಗಿರ್ತಾಳೆ. ಭೇಟಿಯಾದಾಗ ನನಗೆ ಈ ಆಂಟಿಕ್ ಜ್ಯುವೆಲರಿ ಮತ್ತೆ ವಜ್ರದ ಆಭರಣಗಳು ಬೇಕು ಅಂತ ಹೇಳಿರ್ತಾಳೆ. ಮತ್ತೆ ಹಾಗೆ ಆ ದಿನ 250 ಗ್ರಾಂ ಬಂಗಾರದ ಆರ್ಡರ್ ಕೂಡ ಕೊಟ್ಟಿರ್ತಾಳೆ ಅವಳು. ಅದ ನಂತರ ಸುಮಾರು ತಿಂಗಳುಗಳ ಸಂಪರ್ಕದಲ್ಲಿ ಇರೋದಿಲ್ಲ. ಡಿಸೆಂಬರ್ 11ರಂದು ಜ್ಯುವೆಲರಿ ಮಾಲೀಕ ಬಾಲರಾಜ್ ಅವರ ಸಹೋದರನನ್ನ ಚಿನ್ನಾಭರಣ ಮಾರಾಟಕ್ಕೆ ಬೆಂಗಳೂರಿಗೆ ಕಳುಹಿಸಿದ್ರು. ಈ ವೇಳೆ ಚಿನ್ನಾಭರಣ ಖರೀದಿ ಮಾಡುತ್ತೇವೆ ಎಂದಿದ್ದವರು ಖರೀದಿ ಮಾಡಲಿಲ್ಲ. ಹೀಗಾಗಿ ಈ ವೇಳೆ ಶ್ವೇತಾ ಗೌಡ ಚಿನ್ನ ಬೇಕು ಅಂತ ಕೇಳಿದ್ದು ನೆನಪಾಗಿ ಅವರ ಸಹೋದರನಿಗೆ ಶ್ವೇತಾ ಗೌಡಗೆ ಫೋನ್ ಮಾಡು, ಅವರು ಚಿನ್ನಾಭರಣ ಖರೀದಿಸುತ್ತಾರೆ ಅಂತ ತಿಳಿಸಿದ್ದರು. ಯುಬಿಸಿಟಿ ಬಳಿಯ ಕಾಫಿ ಡೇಯಲ್ಲಿ ಭೇಟಿಯಾದ ಶ್ವೇತಾ ಗೌಡ ಡೀಲ್ ಕುದುರಿಸಿದ್ದಳು. ನನ್ನ ಬಳಿ ನಗದು ಇಲ್ಲ, 16 ಲಕ್ಷಕ್ಕೆ ಚೆಕ್ ಕೊಡುತ್ತೇನೆ, ಉಳಿದ 4,75,000 ಹಣವನ್ನ ನಾಳೆ ಆರ್ಟಿಜಿಎಸ್ ಮಾಡುತ್ತೇನೆ ಅಂತ ಹೇಳಿದ್ಲಂತೆ. ಅದರಂತೆ 5 ಲಕ್ಷದ್ದು 2 ಚೆಕ್, 6 ಲಕ್ಷಕ್ಕೆ 1 ಚೆಕ್ ಕೊಟ್ಟಿದ್ದಾಳೆ. ಇದನ್ನು ನಂಬಿ ಚೆಕ್ ಪಡೆದುಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಆದರೆ ಸಾಗರಕ್ಕೆ ಬಂದು ಬ್ಯಾಂಕ್ಗೆ ಚೆಕ್ ಹಾಕಿದಾಗ ಚೆಕ್ ಬೌನ್ಸ್ ಆಗಿರೋದು ಬೆಳಕಿಗೆ ಬಂದಿದೆ. 11ನೇ ತಾರೀಕು ನಮ್ಮ ತಮ್ಮನ ಹತ್ರ ನಾನು ಕೆಲವು 285 ಗ್ರಾಂ ಬಂಗಾರದ ಒಡವೆಗಳನ್ನ ಮಾರಾಟ ಮಾಡಕ್ಕಂತ ಬೆಂಗಳೂರಿಗೆ ಕಳಿಸಿರ್ತೆ. ಆ ಸಮಯದಲ್ಲಿ ನಮ್ಮ ವ್ಯಾಪಾರಿ ಸಿಗದ ಕಾರಣ ಇವಳು ನೆನಪಾಗಿ ಆಂಟಿಕ್ ಜ್ಯುವೆಲರಿ ಬೇಕು ಅಂತ ಹೇಳಿದ್ಲಲ್ಲ, ಆದ್ರಿಂದ ಇವ್ರು ನೆನಪಾಗಿ ಇವ್ರಿಗೆ ವಾಟ್ಸಪ್ ಅಲ್ಲಿ ಹಾಕಿದ್ದೆ ನಾನು. ಈ ಒಡವೆಗಳೆಲ್ಲ ನನಗೆ ಬೇಕು ಅಂತ ಹೇಳಿದ್ರು. ಆ ದಿವಸ ಸಂಜೆ ನಮ್ಮ ತಮ್ಮನ ಕರೆಸ್ಕೊಂಡು ಕಾಫಿ ಡೇನಲ್ಲಿ 285 ಗ್ರಾಂ ಬಂಗಾರ ತೆಗೆದುಕೊಂಡು 5 ಲಕ್ಷದ 2 ಚೆಕ್ ಮತ್ತೆ 6 ಲಕ್ಷದ 1 ಚೆಕ್ ಕೊಟ್ಟಿರ್ತಾಳೆ. ಅದಾದ ನಂತರ ಇನ್ನು 4,75,000 ನಿಮ್ಮ ಅಕೌಂಟಿಗೆ RTGS ಮಾಡ್ತೀನಿ ಅಂತ ನನಗೆ ಫೋನಲ್ಲಿ ಹೇಳಿರ್ತಾಳೆ. ನಾನು ಒಂದೇ ದಿವಸ ಸಮಯ ಅಲ್ಲ ಅಂತ ಹೇಳ್ಕೊಂಡು ನಮ್ಮ ತಮ್ಮನಿಗೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬರಕ್ಕೆ ಹೇಳಿರ್ತೀನಿ. ಮಾರನೇ ದಿವಸ ಮತ್ತೆ ನಾವು ಚೆಕ್ ಕಲೆಕ್ಷನ್ ಹಾಕಿರ್ತೀವಿ 12ನೇ ತಾರೀಕು. 13ನೇ ತಾರೀಕು ಅದು ಚೆಕ್ ಬೌನ್ಸ್ ಆಗಿ ಬಂದಿರ್ತದೆ. ನಾನು ತಕ್ಷಣ ಹೋಗಿ ಅದಕ್ಕೆ ಸಂಬಂಧಪಟ್ಟ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅವಳ ಮೇಲೆ ದೂರು ದಾಖಲಿಸಿರ್ತೇನೆ. ಚೆಕ್ ಬೌನ್ಸ್ ಆದ ನಂತರ ಬಾಲರಾಜ್ ಸಂಜಯ್ ಬಾಫ್ನಾ ಅವರಲ್ಲಿ ವಿಚಾರಿಸಿದಾಗ ತಾನು ಮೋಸ ಹೋಗಿರೋದು ಬೆಳಕಿಗೆ ಬಂದಿದೆ. ಶ್ವೇತಾಳ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇದಾದ ಬಳಿಕ ಶ್ವೇತಾ ಗೌಡ ಸಂಪರ್ಕಕ್ಕೆ ಹಲವು ಬಾರಿ ಯತ್ನಿಸಿದ್ದಾರೆ ಬಾಲರಾಜ್. ಅಷ್ಟರಲ್ಲಾಗ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದ ಶ್ವೇತಾ ಗೌಡ ಬಂಧನವಾಗಿದ್ದ ಸುದ್ದಿ ಜೋರಾಗಿ ಹರಡಿತ್ತು. ಸದ್ಯ ಬಾಲರಾಜ್ ಕೂಡ ಶ್ವೇತಾ ಗೌಡ ವಿರುದ್ಧ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪ್ರಕರಣ ದಾಖಲಿಸಿದ್ದಾರೆ. ಒಟ್ನಲ್ಲಿ ಶ್ವೇತಾ ಗೌಡ ಬೆಂಗಳೂರಷ್ಟೇ ಅಲ್ಲ, ಶಿವಮೊಗ್ಗದ ಚಿನ್ನದ ವ್ಯಾಪಾರಿಗೆ ಟೋಪಿ ಹಾಕಿರೋದು ಬೆಳಕಿಗೆ ಬಂದಿದೆ. ಶಶಿಧರ, ಕೆವಿ ಪಬ್ಲಿಕ್ ಟಿವಿ, ಶಿವಮೊಗ್ಗ.